ನಮಸ್ತೆ ಸ್ನೇಹಿತರೆ, ಬೆಳದಿಂಗಳ ಆಶೆ ಟ್ರಸ್ಟ್ ವಿಜಯ ಸೂರ್ಯ ಮಾತಾಡ್ತಾ ಇರೋದು. ಎಲ್ಲ ಹೃದಯವಂತರಿಗೂ ಈ ವಿಡಿಯೋ ಸಮರ್ಪಣೆ. ಕಮಲಮ್ಮ ಅಜ್ಜಿ ಅಂತೇಳಿ 84 ವರ್ಷದ ವಯೋವೃದ್ಧೆ. ಅವರ ಮಗಳು ಉಮಾ ಅಂತೇಳಿ 55 ವರ್ಷ ಮೆಂಟಲಿ ರಿಟೈರ್ಡ್ ಪೇಷಂಟ್ ಇದ್ದಾರೆ. ಯಾರೂ ಇಲ್ಲದ ಕಾರಣ ನಮ್ಮ ಆಶ್ರಮಕ್ಕೆ ಅವ್ರನ್ನ ಸೇರಿಸಿದ್ರು. ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ ಒಂದು ವಾರದಿಂದ ಇವತ್ತಿನ ಬೆಳಗಿನ ಜಾವ 5:15 ಗಂಟೆಗೆ ಅವರು ಕೊನೆಯುಸಿರೆಳು ಇಹಲೋಕ ತ್ಯಜಿಸಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ತೇವೆ. ಇವಾಗ ಅವ್ರನ್ನ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂತ್ಯಕ್ರಿಯೆ ಆದ ನಂತರ ನಾನು ವಿಚಾರದ ಮಾಹಿತಿನ ನಾನು ತಮಗೆ ಕೊಡ್ತೇನೆ. ಬನ್ನಿ ತಗೊಳ್ಳಿ. ಕೆಂಗೇರಿ ಘಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಇವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಕಮಲಮ್ಮ ಅವರು ಮಂಜು ಅಂತೇಳಿ ನಿಜವಾಗ್ಲೂ ಇವತ್ತೇ ಪರಿಚಯ ಆಗಿದ್ದು, ತುಂಬ ಆತ್ಮೀಯತೆಯಿಂದ ಮಾತಾಡಿಸೋರು. ಇವತ್ತು ನಮ್ಗೆ ಅವರು ಸಹ ಸಹಾಯ ಮಾಡ್ತಿದ್ದಾರೆ. ಆ್ಯಂಬುಲೆನ್ಸ್ ಓನರು ಇವರೇ ಮಂಜು ಅಂತೇಳಿ. ಅವ್ರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು ಇಂಥ ಒಂದು ಸೇವೆಗೆ ನಮಗೆ ಸಾಥ್ ಕೊಡ್ತಾ ಇರೋದಕ್ಕೆ. ಬೇರೆ ಕಡೆಯಿಂದ ಕರೆಸಿದರೆ ಆ್ಯಂಬುಲೆನ್ಸ್ ಕನಿಷ್ಠ ಪಕ್ಷ ಒಂದು 3,000-4,000 ಸಾವಿರ ಕೇಳಿರೋರು. ಧರ್ಮದ ವಿಚಾರದಲ್ಲಿ ಅವರು ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಅದು ಅವ್ರಿಗೇನು ಗಾಡಿಗೇನು ಸಂಬಂಧಪಡ್ತದೋ ಅಷ್ಟು ಮಾತ್ರ ಕೇಳ್ತಾರೆ. ಮಂಜುವರೇ ನಮಗೆ ಧನ್ಯವಾದಗಳು. ಮಂಜುವರೇ, ದೇವ್ರು ಒಳ್ಳೇದು ಮಾಡಲಿ. ಉಮಾ ಇಲ್ಲೇ ಇರುತ್ತೆ. ಕಮಲಮ್ಮವರ ಬಾಡಿ ಹೊರಟಿದೆ. ಅಂತ್ಯ ಸಂಸ್ಕಾರಕ್ಕಾಗಿ ಆ ತಾಯಿ ಲೋಕ ತ್ಯಜಿಸಿದ್ದಾರೆ. ಭಗವಂತ ಒಳ್ಳೇದು ಮಾಡಲಿ ಅವರಿಗೆ. ಕಮಲಮ್ಮನವರ ಅಂತ್ಯ ಸಂಸ್ಕಾರ ಕೊನೆಗೂ ಕೆಂಗೇರಿ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಪೂಜಾ ಕಾರ್ಯಕ್ರಮ ಮುಗಿದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೂ ಕಮಲಮ್ಮನಿಗೆ ಸಂಬಂಧಪಟ್ಟಂತೆ ಯಾರೇ ಇವರಿಗೆ ಸಹಾಯ ಮಾಡಿದ್ರು ಅವ್ರಿಗೂ ಸಹ ಕಮಲಮ್ಮರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಭಗವಂತನ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ. ತೆಗಿರಿ ಸರ್, ಡೋರ್ ಒಳಗಡೆ ಹೋಗೋರು. ಗೋವಿಂದ 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 ಗೋವಿಂದ. ನಡಿ